ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಒಂದಲ್ಲ ಎರಡಲ್ಲ 15 ಲಕ್ಷ ರೂಪಾಯಿಯನ್ನು ರಾಬರಿ ಮಾಡಿದ್ದಾರೆ ಕಿಡಿಗೇಡಿಗಳು. ಬೆಂಗಳೂರಿನಲ್ಲಿ ಮಠ ಮಧ್ಯಾಹ್ನ ಜನ ಎಲ್ಲ ಓಡಾಡುವಂತಹ ಸಂದರ್ಭದಲ್ಲಿ ಗನ್ನನ್ನು ತೋರಿಸಿ ಪೆಪ್ಪರ್ ಸ್ಪ್ರೇಯನ್ನು ಹಾಕಿ 15 ಲಕ್ಷ ರೂಪಾಯಿ ದರೋಡೆಯನ್ನು ಮಾಡಿದ್ದಾರೆ. ಟಾಟಾ ಎಸ್ ವಾಹನದಲ್ಲಿದ್ದಂತಹ ಸಿಗರೆಟ್ ಡಿಸ್ಟ್ರಿಬ್ಯೂಟರ್ ಗೋಪಾಲ್ ಮೇಲೆ ಅಟ್ಯಾಕ್ ಮಾಡಿ ಹಣ ದರೋಡೆಯನ್ನು ಮಾಡಿದ್ದಾರೆ ಕಿರಾತಕರು. ಕೆಂಗೇರಿ ಅಂಗಡಿಗಳಿಂದ ಸಿಗರೆಟ್ ಬಿಲ್ಲನ್ನು ಕಲೆಕ್ಟ್ ಮಾಡಿಕೊಂಡು ಗೋಪಾಲ್ ನಾಗರಭಾವಿಯ ಪಾಪರೆಡ್ಡಿ ಪಾಳ್ಯದ ನಾಥೂರಾಮ್ ಎಂಬುವರ ಅಂಗಡಿಯ ಬಳಿ ಸಿಗರೆಟ್ ಬಿಲ್ಲನ್ನು ಕಲೆಕ್ಟ್ ಮಾಡಲಿಕ್ಕೆ ಬಂದಿದ್ದರು. ಈ ವೇಳೆ ಡಿಯೋ ಬೈಕ್ನಲ್ಲಿ 3 ರಾಬರ್ಸ್ಗಳು ಎಂಟ್ರಿ ಕೊಡ್ತಾರೆ. 3 ಪೈಕಿ 2 ಪೆಪ್ಪರ್ ಸ್ಪ್ರೇಯನ್ನು ಹಾಕಿ ಗನ್ನನ್ನು ತೋರಿಸಿ ಲಾಂಗನ್ನು ಬೀಸ್ತಾರೆ. ಬಳಿಕ ಪ್ರಾವಿಷನ್ ಸ್ಟೋರ್ ಒಳಗೆಲ್ಲ ಗೋಪಾಲ್ ಅವರನ್ನು ಅಟ್ಟಾಡಿಸಿ ಲಾಂಗನ್ನು ಬೀಸಿ ಹಣವಿದ್ದ ಬ್ಯಾಗನ್ನು ಹೊತ್ತೊಯ್ದಿದ್ದಾರೆ. ಘಟನಾ ಸ್ಥಳಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಈ ರಾಬರ್ಸ್ಗಳಿಗಾಗಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರು ಬಂದಿದ್ದಿಲ್ಲ, ITC ಅವರು 2 ಜನ ಒಂದು ಫಾಲೋ ಹಾಕೊಂಡು ಬಂದಿದ್ದರು. ಬಂದಾಗ ಹೆಲ್ಮೆಟ್ ಎಲ್ಲ ಫುಲ್ ಹೆಲ್ಮೆಟ್ ಇತ್ತು ಅವ್ರ ಹತ್ರ. ಫುಲ್ ಆಮೇಲೆ ಎರಡು ಮಚ್ಚು, ಆಮೇಲೆ ಒಂದು ಗನ್ ಇತ್ತು, ಒಂದು ಸ್ಪ್ರೇ ಮಾಡಿದರು ಅವರು. ಟಕ್ಕನ್ ಹೊಡೆದು ಸ್ಪ್ರೇ ಹೊಡೆದಂಗೆ ಒಂದು ಮಚ್ಚು ಹೊಡೆದಂಗೆ ಆಮೇಲೆ ಇಲ್ಲಿಂದ ಬ್ಯಾಗ್ ಕಟ್ ಮಾಡಿಬಿಟ್ಟು ಎತ್ಕೊಂಡು ಹೋದ್ರು. ಟಕ್ಕನ್ ಬ್ಯಾಗಲ್ಲಿ ಇತ್ತು ಸರ್, ಒಂದು 15 ಲಕ್ಷ ಮೇಲೆ ಇತ್ತು ಸರ್. ಅದು ಅಲ್ಲಿಂದ ಕೆಂಗೇರಿಂದ ಸರ್ ಸಪ್ಲೈ ಕೊಡ್ತದ್ದು ಕೊಟ್ಟಂಗೆ ಫಾಲೋ ಮಾಡ್ಕೊಂಡು ಬಂದಿರ್ಬೋದು ಸರ್. ನಮ್ಮ ಐಡಿಯಲ್ಲಿ 1 ಗಂಟೆ 1:10 ಆಗಿದೆ ಸರ್. ಇದ್ರು ಸರ್ ಅವರು 3 ಜನ ಇದ್ದರು. 2 ಜನ ಇಲ್ಲಿ ಬಂದಿದ್ರು ಫುಲ್ ಹೆಲ್ಮೆಟ್ ಹಾಕ್ಕೊಂಡು.